ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಖಾ ಉತ್ಪನ್ನ ಘಟಕಕ್ಕೆ ಸರಬರಾಜಾಗುವ ಪೈಪ್ಲೈನ್ ಸೋರಿಕೆ, ನೀರು ಸೋರಿಕೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಬಳಿ ನಡೆದಿರುವಂತಹ ಘಟನೆ. ಕುಡಿತಿನಿ ಶಾಖಾ ಉತ್ಪನ್ನ ಘಟಕಕ್ಕೆ ರವಾನೆ ಆಗ್ತಾ ಇದ್ದಂತಹ ನೀರು ನಾರಾಯಣಪುರದಿಂದ ಕುಡಿತಿನಿ ಶಾಖಾ ಉತ್ಪನ್ನ ಘಟಕಕ್ಕೆ ರವಾನೆ. ಬಸವರಾಜ ಗದ್ದಿ ಎಂಬುವವರ ಜಮೀನಿಗೆ ಈಗ ಅಪಾರ ಪ್ರಮಾಣದ ನೀರು ನುಗ್ಗಿ ಅಲ್ಲಿ ಸದ್ಯಕ್ಕೆ ಬೆಳೆ ಹಾನಿ ಆಗ್ಬಿಟ್ಟಿದೆ. ತೊಗರಿ ಬೆಳೆ ಜಲಾವೃತವಾಗ್ಬಿಟ್ಟಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಕೂಡ ಅಧಿಕಾರಿಗಳು ಯಾವ ಒಂದು ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ರೈತ ಆರೋಪ ಮಾಡ್ತಾ ಇದ್ದಾರೆ. ಅಪಾರ ಪ್ರಮಾಣದ ನೀರು ನುಗ್ಗಿ ಸದ್ಯಕ್ಕೆ ಬೆಳೆ ಹಾನಿಯಾಗಿರೋದು ಒಂದು ಕಡೆ ರೈತನ ಆಕ್ರೋಶ, ಆತಂಕಕ್ಕೂ ಕಾರಣವಾಗಿರುವಂಥದ್ದು. ಶಾಖಾ ಉತ್ಪನ್ನ ಘಟಕಕ್ಕೆ ಸರಬರಾಜಾಗಬೇಕಾದಂತಹ ಪೈಪ್ಲೈನ್ ಸೋರಿಕೆ ಆಗಿದೆ. ಬಹುಶಃ ಅಧಿಕಾರಿಗೆ ಹೇಳಿದ ತಕ್ಷಣ ಎಚ್ಚೆತ್ತುಕೊಂಡು ಅಲ್ಲಿ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದ ಇದೀಗ ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಜಮೀನಿನಲ್ಲಿದ್ದಂತಹ ಕಡಲೆ, ತೊಗರಿ ಬೆಳೆ ಜಲಾವೃತವಾಗ್ಬಿಟ್ಟಿದೆ. ಅದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂತಹ ರೈತನ ಬಾಳು ಹಾಗಾದರೆ ಹೇಗಿರಬೇಡ. ಸದ್ಯಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರೋದು ಕಂಡು ಬರ್ತಾ ಇದೆ. ಇನ್ನು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಅನ್ನೋದು ರೈತನ ಆಕ್ರೋಶ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಬಳಿ ನಡೆದಿರುವಂತಹ ಘಟನೆ ಇದು. ಕುಡಿತಿನಿ ಶಾಖಾ ಉತ್ಪನ್ನ ಘಟಕಕ್ಕೆ ನೀರು ರವಾನೆ ಆಗಬೇಕಾಗಿತ್ತು. ನಾರಾಯಣಪುರದಿಂದ ಕುಡಿತಿನಿ ಶಾಖಾ ಉತ್ಪನ್ನ ಘಟಕಕ್ಕೆ ರವಾನೆಯಾಗಬೇಕಾಗಿತ್ತು. ಸದ್ಯಕ್ಕೆ ಬಸವರಾಜ ಗದ್ದಿ ಎಂಬುವವರ ಜಮೀನಿಗೆ ಈ ನೀರು ನುಗ್ತಾ ಇದೆ, ಪೋಲ ಆಗ್ತಾ ಇದೆ. ಅದನ್ನ ತಡೆ ಹಿಡಿಬೇಕಾಗಿ ಈಗಾಗಲೇ ಒಂದು ಸೂಚನೆಯನ್ನ ಕೊಡಬೇಕಾಗಿತ್ತು ಅಧಿಕಾರಿಗಳಿಗೆ. ವಿಚಾರ ಮುಟ್ಟಿಸಿದ್ರು ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ರೈತ ಕಂಗಾಲಾಗಿದ್ದಾರೆ.